ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕಲರ್ಸ್ ಕನ್ನಡದ ಜನಪ್ರಿಯ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಇತ್ತೀಚೆಗೆ ಸಖತ್ ಫೇಮಸ್ ಆಗ್ತಿದೆ. ಈ ಸೀರಿಯಲ್ನಲ್ಲಿ ಹಾರರ್ ಡ್ರಾಮಾ ಹೈ ಲೆವೆಲ್ನಲ್ಲಿ ನಡೆಯುತ್ತಿದೆ. ಈ ನಡುವೆ ಒಂದು ಮಜವಾದ ಪಾತ್ರಕ್ಕೆ ಒಬ್ಬ ಕಲಾವಿದೆ ಬದಲು ಮತ್ತೊಬ್ಬರು ಬಂದಿದ್ದು ಈ ಸೀರಿಯಲ್ ವೀಕ್ಷಕರ ಕಣ್ಣಲ್ಲಿ ಪ್ರಶ್ನೆ ಮೂಡುವಂತೆ ಮಾಡಿದೆ. ಕಾರಣ, ಈ ಪಾತ್ರಕ್ಕೆ ಮೊದಲಿದ್ದ ನಟಿ ಸಾಕಷ್ಟು ನ್ಯಾಯ ಸಲ್ಲಿಸಿದರು. ಕಾಮಿಡಿಗೆ ಕಾಮಿಡಿ, ಎಮೋಷನ್ಗೆ ಎಮೋಷನಲ್ ಆಗಿ ಈ ಪಾತ್ರಕ್ಕೆ ಜೀವ ತುಂಬಿದರು. ಹಾಗೆ ನೋಡಿದರೆ ಈ ಗಂಗಕ್ಕ ನಾಯಕ ವೈಷ್ಣವ್ ಮನೆ ಕೆಲಸದವಳೇ ಆದರೂ ಮನೆಯ ಸದಸ್ಯೆಯಂತೆ ಇದ್ದವಳು. ಆಕೆ ಮನೆಯ ಸದಸ್ಯೆ ಬಗ್ಗೆ ಮನೆ ಮಂದಿ ಜೊತೆಗೆ ಅವರ ಲೆವೆಲ್ಗೆ ನಿಂತು ಚರ್ಚೆ ಮಾಡ್ತಾಳೆ. ಮನೆಯವರ ಜೊತೆಗೆ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಮನೆಯವಳಂತೆ ಭಾಗವಹಿಸ್ತಾಳೆ. ಹೀಗೆ ಗಂಗಕ್ಕ ಎಂಬ ಪಾತ್ರ ಕೂಡ ಮನೆಯಲ್ಲಿ ಒಬ್ಬಳಾಗಿ ಹೋಗಿದೆ. ಈ ಪಾತ್ರವನ್ನು ಇಷ್ಟು ದಿನ ನಿರ್ವಹಿಸಿದ್ದು ಹರ್ಷಿತಾ. ಆದರೆ ಈಗ ಪಾತ್ರದ ಬದಲಾವಣೆಯಾಗಿದೆ. ಹರ್ಷಿತಾ ಪಾತ್ರಕ್ಕೆ ಮತ್ತೊಬ್ಬರು ಬಂದಿದ್ದಾರೆ. ಇದು ಸಾಕಷ್ಟು ಜನರಿಗೆ ಬೇಸರ ತರಿಸಿದೆ. ಹಾಗೆ ನೋಡಿದರೆ ಹರ್ಷಿತಾ ಗೌಡ ಈ ಪಾತ್ರಕ್ಕೆ ಯಾಕೆ ಗುಡ್ ಬೈ ಹೇಳಿದರು ಅನ್ನೋದು ಹಲವರ ಪ್ರಶ್ನೆ. ಹರ್ಷಿತಾ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಅನೇಕ ಮಂದಿ ಸೀರಿಯಲ್ ವೀಕ್ಷಕರು ಕಾಮೆಂಟ್ಗಳು ಬರ್ತಿವೆ. ಅದರಲ್ಲಿ ನೆಗೆಟಿವ್ ಪ್ರತಿಕ್ರಿಯೆಗಳು ಸೇರಿಕೊಂಡಿವೆ. ಹರ್ಷಿತಾ ಗಲಾಟೆ ಮಾಡಿಕೊಂಡು ಸೀರಿಯಲ್ ಬಿಟ್ಟರು, ಹೋದ್ರು ಎಂತೆಲ್ಲ ವೀಕ್ಷಕರ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ನೇರವಾಗಿ ಈ ಪಾತ್ರ ನಿರ್ವಹಿಸಿದ ಹರ್ಷಿತಾ ಬೋಲ್ಡ್ ಉತ್ತರ ನೀಡಿದ್ದಾರೆ. ನೆಗೆಟಿವ್ ಕಮೆಂಟ್ಸ್ ಯಾರು ಮಾಡ್ತಿದ್ರು ಅವರಿಗೆ ಈ ಉತ್ತರ ಸೆಟ್ನಲ್ಲಿ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರ್ತಿದ್ದೆ. ಕೆಲವೊಮ್ಮೆ ರೀಲ್ಸ್ ಮಾಡ್ತಾ ಇದ್ದೆ ಅಷ್ಟೇ, ಇಲ್ಲಾಂದರೆ ಸುಮ್ಮನೆ ಒಬ್ಬಳೇ ಕೂತುಕೊಳ್ತಿದ್ದೆ. ಇದೇ ವಿಷಯ ಗೊತ್ತಿಲ್ಲದೆ ನೆಗೆಟಿವ್ ಆಗಿ ಮಾತಾಡಬೇಡಿ. ಈ ಪಾತ್ರಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಹರ್ಷಿತಾ ಆಗಿ ಇರುವುದೇ ಬೇರೆ, ಆದರೆ ಗಂಗಕ್ಕ ಆಗಿ ಸೆಟ್ಗೆ ಹೋದಾಗ ಅಲ್ಲಿ ಬದಲಾವಣೆಯೇ ಬೇರೆ ಆಗಿರ್ತಿತ್ತು. ಈ ಪಾತ್ರವನ್ನು ಜೀವಿಸ್ತಾ ಇದ್ದೆ. ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡಬೇಡಿ. ಅಷ್ಟು ಬಿಡುವಿದ್ರೆ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ ಎಂದು ಲೈವ್ನಲ್ಲಿ ಉತ್ತರಿಸಿದ್ದಾರೆ. ರಿಯಲ್ನಲ್ಲಿ ಹರ್ಷಿತಾ ಹೇಳುವ ಪ್ರಕಾರ ಅವರಿಗೆ ಈ ಪಾತ್ರದಿಂದ ಹೊರಬಂದಿದ್ದಕ್ಕೆ ಬೇಜಾರಿದೆ. ಅವರ ಅಷ್ಟು ಚೆನ್ನಾಗಿ ನಿರ್ವಹಿಸುತ್ತಿದ್ದ ಈ ಪಾತ್ರವನ್ನು ಬೇರೆಯವರಿಗೆ ಯಾಕೆ ಕೊಟ್ಟರು ಅನ್ನೋದು ಅವರಿಗೆ ಗೊತ್ತಿಲ್ಲ. ನನ್ನದಲ್ಲದ ತಪ್ಪಿನಿಂದ ಈ ಪಾತ್ರವನ್ನು ಬೇರೊಬ್ಬರಿಗೆ ಬಿಟ್ಟುಕೊಟ್ಟಿದ್ದೇನೆ. ಕಾರಣ ಏನು ಎಂಬುದನ್ನು ಕಲರ್ಸ್ ಕನ್ನಡ ಪೇಜ್ನಲ್ಲಿಯೇ ಮೆನ್ಷನ್ ಮಾಡಿದ್ದೇನೆ. ಆದರೆ ಟೆಕ್ನಿಕಲ್ ಸಮಸ್ಯೆ ಇರಬಹುದು, ಹೀಗಾಗಿ ಅದು ಕಾಣಿಸ್ತಾ ಇಲ್ಲ. ಈ ನಡುವೆ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಹೆಚ್ಚಿನ ಸಮಯವನ್ನು ಇಲ್ಲಿಯೇ ಕೊಟ್ಟೆ. ಆದರೂ ತಂಡದಲ್ಲಿಯೇ ರಿಪ್ಲೇಸ್ ಮಾಡುವುದಕ್ಕೆ ನೋಡಿದ್ರು. ಆದರೂ ಸಹಿಸಿಕೊಂಡೆ. ಮತ್ತೆ ರಿಪ್ಲೇಸ್ ಹುಡುಕ್ತಾ ಇದ್ರು. ಅದನ್ನು ಕೇಳಿದಾಗ ನನಗೆ ಬೇಸರ ಆಗ್ತಾ ಇತ್ತು. ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ರಾಧಿಕಾ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾ ಇದ್ದರು. ಇಲ್ಲಿಗೆ ಸಮಯ ಹೆಚ್ಚು ಕೊಟ್ಟೆ. ಆದರೂ ರಿಪ್ಲೇಸ್ಗೆ ಹುಡುಕ್ತಾ ಇದ್ರು. ನನ್ನಿಂದ ಅವರಿಗೆ ತೊಂದರೆ ಆಗುವುದು ಬೇಡ ಅಂತ ಹೇಳಿ ಪಾತ್ರದಿಂದ ಹೊರಗೆ ಬಂದೆ. ಒಂದು ಮಾತನ್ನಾದರೂ ನನಗೆ ತಲುಪಿಸಿ ರೀಪ್ಲೇಸ್ಗೆ ಹುಡುಕಬಹುದಿತ್ತು. ಪರವಾಗಿಲ್ಲ, ಆದರೂ ನನಗೆ ಪ್ರೊಡಕ್ಷನ್ ಮೇಲೆ ಬೇಸರ ಇಲ್ಲ. ಮಿಲನಾ ಪ್ರಕಾಶ್ ಸರ್ಗೆ ಖಂಡಿತ ಈ ಸಮಯದಲ್ಲಿ ಧನ್ಯವಾದ ಹೇಳಲೇಬೇಕು ಎಂದಿದ್ದಾರೆ. ತುಮಕೂರಿನ ಮಧುಗಿರಿಯ ಈ ನಟಿಯ ಮಾತು ಕೇಳಿ ಈಗ ಈ ಸೀರಿಯಲ್ ಫ್ಯಾನ್ಸ್ ಸೀರಿಯಲ್ ಟೀಮ್ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಅಂಥ ಕಲಾವಿದೆಯನ್ನು ಯಾಕೆ ತೆಗೆದು ಹಾಕಿದ್ರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ.